ಯಾರಿಗೆಲ್ಲ ನೀರು ದೋಸೆ ತುಂಬ ಇಷ್ಟ, ಯಾರೆಲ್ಲ ಇಷ್ಟಪಡ್ತೀರೋ ಅವರು ಈ ವಿಡಿಯೋ ನೋಡಿ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ. ನಾನು ರಾತ್ರಿಯೇ ಒಂದು ಪಾವಷ್ಟು ರಾಜಮುಡಿ ಅಕ್ಕಿನ ನೆನೆಸಿಟ್ಟಿದ್ದೆ. ನೀವು ಮಾಮೂಲಿ ವೈಟ್ ಸೋನಾ ಮಸೂರಿ ಅಕ್ಕಿಲಿ ಕೂಡ ಮಾಡ್ಕೋಬೋದು. ರಾತ್ರಿ ನೆಂದಿರೋ ಅಕ್ಕಿಗೆ ಬೆಳಗ್ಗೆ ಅರ್ಧ ಪಾವಷ್ಟು ತೆಂಗಿನಕಾಯಿ ತುರಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ರುಬ್ಕೋಬೇಕು. ಈ ನೀರು ದೋಸೆಗೆ ಹಿಟ್ಟು ತುಂಬ ತೆಳು ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಟ್ಟು ರೆಡಿ ಆದಮೇಲೆ ಸಿಹಿ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡು ನೀರು ಹಾಕಿ ಕರಗಿಸ್ಕೋಬೇಕು. ಕೆಲವೊಂದು ಸತಿ ಬೆಲ್ಲದಲ್ಲಿ ಸಣ್ಣ ಸಣ್ಣ ಮಣ್ಣಿರುತ್ತೆ, ಅದಕ್ಕೋಸ್ಕರನೇ ಫಸ್ಟು ಕರಗಿಸ್ಬಿಟ್ಟು ಒಂದು ಕುದಿ ಬಂದಮೇಲೆ ಯಾವ ಬಾಣಲೆಯಲ್ಲಿ ಸಿಹಿ ಚಟ್ನಿ ಮಾಡ್ತೀರೋ ಅದಕ್ಕೆ ಡೈರೆಕ್ಟಾಗಿ ಫಿಲ್ಟ್ರ್ ಮಾಡಿ ಹಾಕೋಬೇಕು. ಅದು ಪಾಕ ಬರೋಷ್ಟೊತ್ತಲ್ಲಿ 2 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕಿ ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ತಿರುತ್ತಾ ಇದ್ದರೆ ಸ್ವಲ್ಪ ಹೊತ್ತಲ್ಲೇ ಅದು ಗಟ್ಟಿಯಾಗುತ್ತೆ. ತುಂಬ ಗಟ್ಟಿಯಲ್ಲ, ವಿಡಿಯೋಲಿ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಲೇ ತೆಗೆದುಬಿಡಿ. ಒಂದು ಪಾತ್ರೆಯಲ್ಲಿ ಎತ್ತಿಟ್ಬಿಟ್ಟು ನೆಕ್ಸ್ಟು ಖಾರ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಬಳಸ್ತಾ ಇದ್ದೀನಿ. ನೆಲ್ಲಿಕಾಯಿ ಸೈಜ್ಗೆ ಹುಣಸೆಹಣ್ಣು, ಒಂದು 5ರಿಂದ 6 ಖಾರಕ್ಕೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆ ಇಂಗು ಎಲ್ಲನೂ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತೆಂಗಿನಕಾಯಿ ತುರಿನ 2 ಮುಷ್ಟಿಯಷ್ಟು ಬಳಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಾಂಡ ಹಾಕಿದ್ದೀನಿ, ಡೈರೆಕ್ಟಾಗಿ ಎಲೆ ಹಾಕಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸ್ವಲ್ಪ ರುಬ್ಬಕ್ಕೆ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು. ಬೆಲ್ಲ ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಖಾರ ಚಟ್ನಿ ರೆಡಿಯಾಗಿದೆ. ಫೈನಲ್ ಆಗಿ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಎಕ್ಸಲೆಂಟಾಗಿರುತ್ತೆ. ನೋಡಿ, ಸಿಹಿ ಚಟ್ನಿ ಖಾರ ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಒಂದು ಕಡೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡಿ ತೆಳುವಾಗಿ ದೋಸೆ ಹುಯ್ದರೆ ನೀರು ದೋಸೆ ಅಂತೂ ಸೂಪರಾಗಿರುತ್ತೆ. ಎಲ್ಲರೂ 2-3 ತಿಂತಾರೆ, ಅಷ್ಟೂ ರುಚಿಯಾಗಿರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಇದರಲ್ಲಿ ಏನು ಅಂದರೆ, ನಾವು ಸ್ವಲ್ಪ ಮೇಲೆಯಿಂದ ಹುಯ್ಯೋದ್ರಿಂದ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಅದೊಂದೇ ಇದರಲ್ಲಿ ಡ್ರಾಬ್ಯಾಕು. ಆಮೇಲೆ ಒರೆಸ್ಕೋಬೋದು ಬಿಡಿ, ಬಟ್ ಆದರೆ ದೋಸೆ ಮಾತ್ರ ಶ್ರಮ ಪಟ್ಟರೂ ಕೂಡ ಸಖತ್ತಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಅದು ಈ ಸಿಹಿ ಚಟ್ನಿ ಖಾರ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ, ಸುಲಭವಾಗಿ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲ್ಲ ಇದರಲ್ಲಿ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್.